ಸುಧಾ ಅವರ ಆಸ್ತಿ ಪಾಸ್ತಿಯನ್ನ ಜಾಲಾಡ್ತಾ ಇದೆ ಎಸಿಬಿ. ಪಾಯಸ್ ಎಂಟರ್ಪ್ರೈಸಸ್ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಉಡುಪಿಯ ಬಾರ್ಕೂರಲ್ಲಿದೆ ಪಾಯಸ್ ಎಂಟರ್ಪ್ರೈಸಸ್. ಇದು ಕೂಡ ಸುಧಾ ಅವರಿಗೆ ಸೇರಿರುವಂತದ್ದು. ಸುಧಾ ಅವರ ಒಡೆತನದ್ದೇ. ಸೊ ಅವರ ಆಸ್ತಿ ಪಾಸ್ತಿ ಕಡೆಗಳಲ್ಲಿ ಎಲ್ಲಾ ಕಡೆ ಈಗ ಎಸಿಬಿ ಜಾಲಾಡ್ತಾ ಇದೆ. ಡಾಕ್ಟರ್ ಸುಧಾ ಮಾವ ಸ್ಟ್ಯಾನಿ ಹೆಸರಲ್ಲಿದ್ದಂತಹ ಇದು ಪಾಯಸ್ ಎಂಟರ್ಪ್ರೈಸಸ್. ಇಲ್ಲಿರುವಂತಹ ದಾಖಲೆಗಳನ್ನ ಕೂಡ ಎಸಿಬಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಉಡುಪಿಯ ಹಲವು ಕಡೆಗಳಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ ಸುಧಾ. ಈ ಹಿನ್ನೆಲೆಯಲ್ಲಿ ಈಗ ಉಡುಪಿಯಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ದಾಳಿ ಮಾಡಿ ಅಲ್ಲೂ ಕೂಡ ಅನೇಕ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಬೇರೆ ಬೇರೆ ಕಡೆಗಳಲ್ಲಿ 6 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ 4 ಕಡೆಯಾದರೆ ಮೈಸೂರು ಮತ್ತು ಉಡುಪಿಯಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇನ್ನು ಉಡುಪಿಯ ಬಾರ್ಕೂರಿನಲ್ಲಿರುವಂತಹ ಪಾಯಸ್ ಎಂಟರ್ಪ್ರೈಸಸ್ ಮೇಲೂ ಕೂಡ ದಾಳಿಯನ್ನ ನಡೆಸಿದಂತಹ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸುಧಾ ಅವರ ಮಾವ, ಡಾಕ್ಟರ್ ಸುಧಾ ಅವರ ಮಾವ ಆಗಿರುವಂತಹ ಸ್ಟ್ಯಾನಿ ಅವರ ಹೆಸರಲ್ಲಿ ಈ ಒಂದು ಪಾಯಸ್ ಎಂಟರ್ಪ್ರೈಸಸ್ ಕೂಡ ಇತ್ತು. ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನೂ ಕೂಡ ಪರಿಶೀಲನೆಯ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಲಾಗಿದೆಯಾ? ಮೆಗಾ ಪ್ಲಾನ್ ಮಾಡಿದ್ರ ವಿನಯ್ ಕುಲಕರ್ಣಿ ಅನ್ನುವಂತಹ ಅನುಮಾನ ಇದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಲಾಗಿತ್ತಾ? ಸಿಬಿಐ ವರದಿಯಲ್ಲಿ ಈ ಒಂದು ಪ್ಲಾನ್ ಕೂಡ ಬಯಲಾಗಿದೆ. ಈಗಾಗಲೇ ಸಿಬಿಐ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದೆ. ತೀವ್ರ ಗತಿಯಲ್ಲಿ ತನಿಖೆ ಕೂಡ ನಡೀತಾ ಇದೆ. ಇದೇ ಒಂದು ತನಿಖೆಯ ಭಾಗವೇ ಈಗ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದು ಈಗ ಸಿಬಿಐ ಕಸ್ಟಡಿಯಲ್ಲಿ ಇರುವಂತದ್ದು. ವಿನಯ್ ಕುಲಕರ್ಣಿ ಪ್ಲಾನ್ ಕೂಡ ದಾಖಲಾಗಿದೆ. ಸಿಬಿಐ ವರದಿಯ ಡೀಟೇಲ್ಸ್ ನ್ಯೂಸ್ 18 ಕನ್ನಡದಲ್ಲಿ ಲಭ್ಯ ಆಗಿದೆ. ನಿಮ್ಗೆ ಅದರ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಸಿಬಿಐ ವರದಿಯಲ್ಲಿ ಏನಿದೆ, ಏನಂತ ಪ್ಲಾನ್ ಮಾಡಲಾಗಿತ್ತು, ತನಿಖೆಯ ಸಂದರ್ಭದಲ್ಲಿ ಈ ಪ್ಲಾನ್ ಬಯಲಾಗಿದ್ದು ಹೇಗೆ, ಈ ಎಲ್ಲದರ ಸಂಪೂರ್ಣ ಮಾಹಿತಿ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಆ ಸಿಬಿಐ ವರದಿಯಲ್ಲಿ ಏನಿದೆ, ಹತ್ಯೆ ಹಿಂದಿನ ಸೀಕ್ರೆಟ್ ಏನು? ಯೋಗೇಶ್ ಗೌಡ ಹತ್ಯೆ ಹಿಂದಿನ ದಿನ ಮತ್ತು ಮರುದಿನ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಾಗುತ್ತೆ. ಕೊಲೆಗೂ ಮುನ್ನ 2 ದಿನ ದೆಹಲಿಗೆ ಪ್ರಯಾಣ ಮಾಡಲಾಗುತ್ತೆ. ಕೊಲೆಯಾದ ಬಳಿಕ 3 ದಿನ ದೆಹಲಿ ಪ್ರಯಾಣವನ್ನ ಮಾಡ್ತಾರೆ. ದೆಹಲಿಯಲ್ಲಿ ಬ್ಯುಸಿ ಇರೋದಾಗಿ ಸಾಕ್ಷಿಯನ್ನ ಸೃಷ್ಟಿ ಮಾಡಲಾಗುತ್ತೆ. 12 ಜೂನ್ ಬೆಳಗ್ಗೆ 11:30ಕ್ಕೆ ವಿನಯ್ ಕುಲಕರ್ಣಿ ಹೋಗ್ತಾರೆ. 13 ಜೂನ್ ಬೆಳಗ್ಗೆ 1:40ಕ್ಕೆ ಧಾರವಾಡಗೆ ವಿನಯ್ ಕುಲಕರ್ಣಿ ಬಂದಿದ್ರು. 16 ಜೂನ್ ದೆಹಲಿಗೆ ಹೋಗಿ 18 ಜೂನ್ಗೆ ಧಾರವಾಡಕ್ಕೆ ವಾಪಸ್ ಬರ್ತಾರೆ. ಸಿಬಿಐ ತಾನು ಸಲ್ಲಿಸಿದಂತಹ ಒಂದು ವರದಿಯ ಪ್ರಕಾರ ಆ ಒಂದು ಪ್ಲಾನ್ ನಲ್ಲಿ ಏನಿತ್ತು, ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸಿಬಿಐ ಸಲ್ಲಿಸಿರುವಂತಹ ಈ ಒಂದು ವರದಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನ್ಯೂಸ್ 18 ಕನ್ನಡದಲ್ಲಿ ಲಭ್ಯವಾಗಿದೆ. ಹಾಗಾದ್ರೆ ಆ ಒಂದು ವರದಿಯ ಪ್ರಕಾರ ಮೆಗಾ ಪ್ಲಾನ್ ಮಾಡಿದ್ರ ಕೊಲೆಗೆ ಅನ್ನುವಂತಹ ಅನುಮಾನಗಳು ಕೂಡ ಮೂಡುತ್ತೆ. ವರದಿಯ ಪ್ರಕಾರ ಹೌದು, ವಿನಯ್ ಕುಲಕರ್ಣಿ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗತ್ತೆ. ನೀವು ನೋಡ್ತಾ ಇರುವಂತದ್ದು ಸಿಬಿಐ ವರದಿಯ ರಿಪೋರ್ಟ್ ಇದು. ಈ ಒಂದು ರಿಪೋರ್ಟ್ ನಲ್ಲೇ ಈಗಾಗಲೇ ಮೆನ್ಷನ್ ಮಾಡಲಾಗಿದೆ ಯಾವಾಗ ಎಲ್ಲಿಗೆ ಹೋಗಿದ್ರು, ಯಾವಾಗ ವಾಪಸ್ ಬಂದ್ರು, ಏನೇನಾಯ್ತು ಅನ್ನುವಂಥದ್ದು. ಕೊಲೆ ನಡೆದ ದಿನ ಆ ಒಂದು ಯಾವಾಗ ಕೊಲೆ ಆಗುತ್ತೋ ಆ ಸಂದರ್ಭದಲ್ಲಿ ಬೆಂಗಳೂರಲ್ಲೇ ಇದ್ರು ವಿನಯ್ ಕುಲಕರ್ಣಿ. ಕೊಲೆ ಆರೋಪಿಗಳಿಗೆ ಹೋಟೆಲ್ ರೂಮ್ ಅನ್ನ ಕೂಡ ಬುಕ್ ಮಾಡಿದ್ರು ವಿನಯ್ ಕುಲಕರ್ಣಿ. ಜೂನ್ 16ರಂದು ಓರ್ವ ಕೊಲೆ ಆರೋಪಿಯನ್ನ ಭೇಟಿ ಕೂಡ ಮಾಡ್ತಾರೆ. ಕೊಲೆಯಲ್ಲಿ ವಿನಯ್ ಕುಲಕರ್ಣಿಯ ಪಾತ್ರದ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಿಬಿಐ ಬಿಡಿಸಿಟ್ಟಿದೆ. ರಿಮ್ಯಾಂಡ್ಗೆ ಪಡೆಯುವ ವೇಳೆ ಕೋರ್ಟ್ಗೆ ಈ ಮಾಹಿತಿಯನ್ನ ಸಿಬಿಐ ಸಲ್ಲಿಸಿದೆ. ಸಿಬಿಐ ವರದಿಯಲ್ಲಿ ವಿನಯ್ ಕುಲಕರ್ಣಿ ಯಾವ ರೀತಿಯಾಗಿ ಮೆಗಾ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಬಯಲಾಗಿದೆ. ಆ ಒಂದು ರಿಪೋರ್ಟ್ ಅನ್ನ ನೀವೀಗ ನೋಡ್ತಾ ಇದ್ದೀರಾ. ಸಿಬಿಐ ಸಲ್ಲಿಸಿದಂತಹ ಆ ವರದಿ, ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ವರದಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಹತ್ಯೆಯ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನ ಸಂಪೂರ್ಣವಾಗಿ ಬಿಚ್ಚಿಟ್ಟಿದೆ ಸಿಬಿಐ. ಕೋರ್ಟ್ಗೆ ಇದನ್ನ ಸಬ್ಮಿಟ್ ಕೂಡ ಮಾಡಲಾಗಿದೆ. ಆ ವರದಿಯ ಪ್ರಕಾರ ವಿನಯ್ ಕುಲಕರ್ಣಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಕೂಡ ಮೆಗಾ ಪ್ಲಾನ್ ಮಾಡಲಾಗಿತ್ತು. ಕೊಲೆಗೆ ಆಗೋದಕ್ಕಿಂತ ಹಿಂದಿನ 2 ದಿನ
ನಂತರ 3 ದಿನ ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಆ ಕಾರಣಕ್ಕಾಗಿ ಈ ತಾವು ದೆಹಲಿಯಲ್ಲಿ ಬ್ಯುಸಿ ಇರುವಂತಹ ರೀತಿಯಲ್ಲಿ ಸಾಕ್ಷ್ಯವನ್ನ ಸೃಷ್ಟಿ ಮಾಡಿದ್ರು ಅನ್ನುವಂತಹ ಸಂಪೂರ್ಣವಾದ ವಿವರಣೆಯನ್ನ ಸಿಬಿಐ ವರದಿಯಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ವರದಿಯಲ್ಲಿ ನೀಡಲಾಗಿದೆ. ಜೊತೆಗೆ ಓರ್ವ ಕೊಲೆ ಆರೋಪಿಯನ್ನ ಕೂಡ ಅವರು ಮೀಟ್ ಮಾಡಿದ್ರು ಅನ್ನೋದು ಕೂಡ ಈ ಒಂದು ರಿಪೋರ್ಟ್ ನಲ್ಲಿ ಸಿಬಿಐ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಕೊಲೆ ಆದ ಬಳಿಕ ಕೊಲೆ ಆರೋಪಿಯನ್ನ ಅಂದ್ರೆ ಜೂನ್ 16ರಂದು ಓರ್ವ ಕೊಲೆ ಆರೋಪಿಯನ್ನ ಕೂಡ ವಿನಯ್ ಕುಲಕರ್ಣಿ ಭೇಟಿ ಮಾಡ್ತಾರೆ ಅನ್ನುವ ವಿಚಾರದ ಜೊತೆಗೆ ಹಾಗಾದ್ರೆ ವಿನಯ್ ಕುಲಕರ್ಣಿಯ ಪಾತ್ರ ಏನು ಈ ಕೊಲೆ ಪ್ರಕರಣದಲ್ಲಿ ಅನ್ನೋದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಸಿಬಿಐ ಈ ರಿಪೋರ್ಟ್ ನಲ್ಲಿ ನೀಡಿದೆ. ಅದರ ಪ್ರಕಾರ ರಿಮ್ಯಾಂಡ್ಗೆ ಪಡೆಯುವ ವೇಳೆ ಕೋರ್ಟ್ಗೆ ಸಿಬಿಐ ಈ ವರದಿಯನ್ನ ಮಾಹಿತಿ ಇರುವಂತಹ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದೆ. ಸಿಬಿಐ ವರದಿಯಲ್ಲಿ ವಿನಯ್ ಕುಲಕರ್ಣಿಯ ಮೆಗಾ ಪ್ಲಾನ್ ಬಯಲಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಾಯಿತು, ಇದರಲ್ಲಿ ಪಾತ್ರ ಏನು, ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನುವಂತಹ ಅನೇಕ ಮಾತುಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಸಿಬಿಐ ಈ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ರಿಮ್ಯಾಂಡ್ಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಿಬಿಐ ಕೋರ್ಟ್ಗೆ ಈ ಎಲ್ಲ ಮಾಹಿತಿ ಇರುವಂತದ್ದು, ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಗಿತ್ತು, ಏನಿದೆ ವಿನಯ್ ಕುಲಕರ್ಣಿಯವರ ಪಾತ್ರ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಹಾಗಾಗಿ ಈ ಒಂದು ಪ್ರಕರಣ ಸಿಬಿಐ ಕೊಟ್ಟಂತಹ ವರದಿಯ ಪ್ರಕಾರವೇ ನೋಡೋದಾದ್ರೆ ಹಾಗಾದ್ರೆ ವಿನಯ್ ಕುಲಕರ್ಣಿಯವರ ಪಾತ್ರ ಇತ್ತ, ಮೆಗಾ ಪ್ಲಾನ್ ಅನ್ನ ಮಾಡಲಾಗಿತ್ತ ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಸಿಬಿಐ ವರದಿಯಲ್ಲಿ ಈ ಒಂದು ಕೊಲೆ ಪ್ರಕರಣದ ಪ್ಲಾನ್ ಕೂಡ ಬಯಲಾಗಿದೆ. ನೀವು ಆಗ್ಲೇ ನೋಡ್ತಾ ಇದ್ರಿ ಆ ಒಂದು ವರದಿಯಲ್ಲಿ ಸಿಬಿಐ ಯಾವ ರೀತಿಯ ಮಾಹಿತಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ ಅನ್ನೋದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ಹಲವು ದಿನಗಳಿಂದಲೂ ಅದರಲ್ಲೂ ಕೂಡ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಮಾತುಗಳನ್ನ ಕೇಳ್ತಾ ಇದ್ರು. ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ, ದುರುದ್ದೇಶ ಪೂರಿತವಾದಂತಹ ಒಂದು ವಿಚಾರ ಆಗಿದೆ ಇಲ್ಲಿ ಅವರ ಬಂಧನದ ಹಿಂದೆ ಅಂತ ಹೇಳಿ. ಹಾಗಾದ್ರೆ ವಿನಯ್ ಕುಲಕರ್ಣಿಯನ್ನ ತಮ್ಮ ವಶಕ್ಕೆ ಪಡೆದು ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತಹ ವರದಿಯಲ್ಲಿ ಆ ಎಲ್ಲ ಪ್ಲಾನ್, ವಿನಯ್ ಕುಲಕರ್ಣಿ ಮಾಡಿದಂತಹ ಪ್ಲಾನ್ ಏನು, ಆ ಪಾತ್ರ ಏನು ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಆ ವರದಿಯಲ್ಲಿ ಏನಿದೆ? ಖಂಡಿತ ನವಿತಾ, ಪ್ರಮುಖವಾಗಿ 10 ಅಂಶಗಳನ್ನ ರಿಮ್ಯಾಂಡ್ಗೆ ಪಡೆಯುವಂತಹ ವೇಳೆ ಸಿಬಿಐ ಅಧಿಕಾರಿಗಳು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ನಡುವೆ ರಾಜಕೀಯ ವೈಷಮ್ಯವಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಇದೇ ಕಾರಣಕ್ಕಾಗಿ ಇಬ್ಬರ ನಡುವೆಯೂ ವಾಗ್ವಾದ ನಡೆದಿತ್ತು, ಪರಸ್ಪರ ಜಗಳಾಡಿಕೊಂಡಿದ್ರು. ಕೊಲೆ ನಡೆಯುವ 1 ತಿಂಗಳ ಮೊದಲು ಜಿಲ್ಲಾ ಪಂಚಾಯತ್ನಲ್ಲಿಯೇ ಇಬ್ಬರ ನಡುವೆ ಜಗಳ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಸಿಬಿಐ ಅಧಿಕಾರಿಗಳು ಇದೊಂದು ಏನು ರಿಮ್ಯಾಂಡ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಒಂದು ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನೊಂದೆಡೆ ಯಾವ ರೀತಿ ಕೊಲೆಗೆ ಸಂಚುವನ್ನ ರೂಪಿಸಲಾಯಿತು, ಈ ವೇಳೆ ವಿನಯ್ ಕುಲಕರ್ಣಿಯವರು ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ತಾನು ನಿರಪರಾಧಿ ಅನ್ನುವುದನ್ನ ಜನರ ಮುಂದೆ ತೋರಿಸಲಿಕ್ಕಾಗಿ ಯಾವ ರೀತಿಯೆಲ್ಲ ಸಂಚು ಮಾಡಿದ್ರು ಅನ್ನೋದನ್ನು ಕುರಿತು ಕೂಡ ಹಂತ ಹಂತವಾಗಿ ಸಿಬಿಐ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೊಲೆ ನಡೆಯುವ 2 ದಿನ ಮೊದಲು ಇವರು ದೆಹಲಿಯಲ್ಲಿ ಇರುವುದಾಗಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ಅದಾದ ನಂತರ ಕೊಲೆ ನಡೆದ ಮಾರನೇ ದಿನದಿಂದ 3 ದಿನಗಳವರೆಗೂ ಕೂಡ ದೆಹಲಿಯಲ್ಲಿ ಇದ್ದಿದ್ದಾಗಿ ಈ ಒಂದು ದಾಖಲೆಯಲ್ಲಿ ನಮೂದು ಮಾಡಲಾಗಿದೆ. ಇನ್ನೊಂದೆಡೆ ಕೊಲೆ ನಡೆದಂತಹ ದಿನ ಬೆಂಗಳೂರಿಗೆ ಆಗಮಿಸಿದ್ದಂತಹ ವಿನಯ್ ಕುಲಕರ್ಣಿಯವರು ಮಾರನೇ ದಿನ ಬೆಳಿಗ್ಗೆ ಏನು ಕೊಲೆ ಪ್ರಮುಖ ಆರೋಪಿಯ ಜೊತೆಗೆ ಒಂದು ಮೀಟಿಂಗ್ ಕೂಡ ಮಾಡಿರುವುದನ್ನು ಕೂಡ ಸಾಕ್ಷಿ ಸಮೇತ ತಾವು ದಾಖಲೆಯನ್ನ ಒಪ್ಪಿಸುವುದಾಗಿಯೂ ಕೂಡ ಸಿಬಿಐ ಅಧಿಕಾರಿಗಳು ಕೋರ್ಟ್ ಎದುರು ಹೇಳಿದ್ದಾರೆ. ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ವಿನಯ್ ಕುಲಕರ್ಣಿಯವರಿಗೆ ಸಿಬಿಐ ಉರುಳು ಮತ್ತಷ್ಟು ಗಟ್ಟಿಯಾಗುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ 1 ರಿಂದ 6ರವರೆಗಿನ ಆರೋಪಿಗಳು ಮೊದಲಿಗೇನು ಅರೆಸ್ಟ್ ಆದ್ರು ಅವರಿಗೆ ಇದ್ದುಕೊಳ್ಳಲಿಕ್ಕೆ ರೂಮ್ಗಳನ್ನ ಬುಕ್ ಮಾಡಿದ್ದು ಸಹಿತ ವಿನಯ್ ಕುಲಕರ್ಣಿ ಅನ್ನುವುದನ್ನು ಕೂಡ ಈ ಒಂದು ದಾಖಲೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಈ ಎಲ್ಲದರ ಕುರಿತು ಸಾಕ್ಷ್ಯಾಧಾರಗಳಿವೆ. ಹೀಗಾಗಿ ಮತ್ತಷ್ಟು ಹೆಚ್ಚಿನ ತನಿಖೆ ವಿಚಾರಣೆ ನಡೆಸುವ ಬೇಕಾಗಿರುವುದರಿಂದಾಗಿ ರಿಮ್ಯಾಂಡ್ಗೆ ಕೊಡಬೇಕು ಅನ್ನುವಂತಹ ಮನವಿಯನ್ನ ಸಿಬಿಐ ನ್ಯಾಯಾಲಯದ ಎದುರು ಮಾಡಿಕೊಂಡಿದೆ. ಅದನ್ನ ಪುರಸ್ಕರಿಸಿರುವಂತಹ ನ್ಯಾಯಾಲಯ ಕೂಡ ಈಗ 3 ದಿನಗಳ ಕಾಲ ವಿನಯ್ ಕುಲಕರ್ಣಿ ಅವರನ್ನ ಸಿಬಿಐ ಕಸ್ಟಡಿಗೆ ಕೊಟ್ಟಿರುವುದನ್ನ ನಾವು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ಡೀಟೇಲ್ಸ್ಗೆ.